ರೀತಿ ಕೋಮು ವಿಷ ಯುವಕರ ತಲೆಗಳಲ್ಲಿ ತುಂಬಿಕೊಂಡಿದೆ ಅಂತಕ್ಕಂಥದ್ದನ್ನ ನೋಡಿದ್ರೆ ಭಾಳ ಆತಂಕ ಆಗ್ತಾ ಇದೆ. ಆಳ್ವಾಸ್ ಇರ್ಬೋದು ಅಥವಾ SDM ಇರ್ಬೋದು ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಅಲ್ಲಿಗೆ ಹೊರ ಜಿಲ್ಲೆಗಳಿಂದ ಸಾವಿರಾರು ಜನ ವಿದ್ಯಾರ್ಥಿಗಳಿಂದ ಬಂದು ಕರಿತಾ ಇದ್ದಾರೆ. ಸೊ ಅಂಥ ಶಿಕ್ಷಣಕ್ಕೆ ಹೆಸರಾಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಈ ರೀತಿ ಕೋಮು ಕೊಲೆಗಳು ಹಿಂಸೆಗಳು ನಡೀತಾ ಇದ್ದರೆ ಈ ಮಂಗಳೂರಿನಲ್ಲಿ ಉತ್ತಮವಾಗಿ ಬದುಕ್ತಕ್ಕಂಥ ವಾತಾವರಣವೇ ಇಲ್ಲ. ಮತ್ತು ಯಾವುದೇ ವ್ಯಕ್ತಿ ಧಾರಾಳವಾಗಿ ಸಾಮಾನ್ಯವಾಗಿ ಆತ ಬೀದಿನಲ್ಲಿ ತಿರುಗಾಡೋ ಅಂಥ ವಾತಾವರಣ ಇಲ್ಲ ಅಂತಂದರೆ ಆತಂಕ ಆಗುತ್ತೆ ನಮಗೆ. ಸರ್, ಈ ಘಟನೆ ನೀವು ಎಷ್ಟು ಸೂಕ್ಷ್ಮವಾಗಿ ನೋಡ್ತೀರಿ? ಜನ ಬದಲಾಗಬೇಕು ನೋಡಿ. ಬಹಳ ಜನ ಬಡಪಾಯಿಗಳು ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೋರು ಎಲ್ಲರೂ ಕೂಡ ಎಷ್ಟು ಕೆಳಮಟ್ಟದಲ್ಲಿರೋರು ರಾಜಕಾರಣಿಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರಾ? ಈ ಥರದ್ದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಸರ್? ಮೊದಲನೇದಾಗಿ ನಾನು ಆ್ಯಕ್ಚುಲಿ ಇದೇ ಮಂಗಳೂರು ಜಿಲ್ಲೆಯಲ್ಲಿ ಸುಳ್ಯ ತಾಲೂಕಿನ ಬೆಳ್ಳಾರೆ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು KPSCಯಿಂದ ಸೆಲೆಕ್ಷನ್ ಆಗಿ ಲೆಕ್ಚರ್ ಆಗಿದ್ದೆ 2008ರಲ್ಲಿ. ಸೊ ನಾನು ಮಂಗಳೂರು ಜಿಲ್ಲೆಗೆ ಬಂದಾಗಿಂದನು ಈ ರೀತಿಯಾದಂಥ ಒಂದು ಕೋಮು ಗಲಭೆಗಳು, ಘಟನೆಗಳು, ಕೊಲೆಗಳು ನಿರಂತರವಾಗಿ ನಡೀತಾ ಇತ್ತು. ಸೊ ಆವಾಗಿಂದನೂ ಕೂಡ ನನಗೆ ಇಲ್ಲಿ ಗಮನಿಸಿದಾಗ ಏನಿದು ಮನುಷ್ಯ ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣ ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಯಾಕಿಲ್ಲ ಅಂಥೇಳಿ ಆವಾಗಿಂದನೂ ಕೂಡ ನನಗೆ ಒಂದು ಕೊರಗಿತ್ತು. ಸೊ ಈಗ ಬದಲಾಗಿದೆ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ಅದು ಮುಂದುವರೆದ ಭಾಗ ಆಗಿದೆ. ಇಲ್ಲಿ ನಿರಂತರವಾಗಿ ಕೋಮು ಗಲಭೆಗಳು ನಡೀತಾ ಇದೆ. ಅನೇಕ ಗಲಭೆಗಳಲ್ಲಿ ಅಮಾಯಕರ ಪ್ರಾಣ ಕೂಡ ಹೋಗ್ತಾ ಇದೆ. ಸೊ ಇದನ್ನು ನಾನು ಈ ಇಡೀ ಸರ್ಕಾರ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು ಅಥವಾ ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು, ಈ ಸರ್ಕಾರಗಳ ವೈಫಲ್ಯ ಇವತ್ತು ಅಮಾಯಕ ಜೀವಗಳನ್ನು ಬಲಿ ತಗೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ನನಗೆ ಏನು ಈ ಕೊಳತ್ ಮಜಲಿನಲ್ಲಿ ಏನು ಅಬ್ದುಲ್ ರೆಹಮಾನ್ ಕೊಲೆ ಆಗಿದೆ, ಇವ್ರಿಗೇನು ಅಂಥ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತೇಳಿ ನಾನು ಮಾಧ್ಯಮಗಳಲ್ಲಿ ನೋಡಿದಂಥದ್ದು. ಸಾಮಾನ್ಯವಾಗಿ ಮರಳು ಉಸ್ಕು ವ್ಯಾಪಾರ ಮಾಡಿಕೊಂಡು ಇದ್ದಂಥ ವ್ಯಕ್ತಿ, ಮತ್ತು ಎಲ್ಲ ವರ್ಗದ ಹಿಂದೂಗಳ ಜೊತೆಯಲ್ಲೂ ಕೂಡ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಾ ಇದ್ದಂಥ ವ್ಯಕ್ತಿ, ಹಿಂದೂಗಳ ಯಾವುದೇ ಕಾರ್ಯಕ್ರಮಗಳಿಗೆ ಹಬ್ಬಗಳಿಗೆ ತನ್ನ ಕೈಲಾದಂಥ ಸಹಾಯವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ. ಸೊ ಇಷ್ಟು ಜಾತ್ಯತೀತವಾಗಿ ಇದ್ದಂಥ ಒಬ್ಬ ವ್ಯಕ್ತಿಯ ಕೊಲೆ ಆಗುತ್ತೆ ಅಂತಂದರೆ ಈ ದೇಶದಲ್ಲಿ ಅಥವಾ ಈ ಭಾಗದಲ್ಲಿ ಯಾವ ರೀತಿ ಕೋಮು ವಿಷ ಯುವಕರ ತಲೆಗಳಲ್ಲಿ ತುಂಬಿಕೊಂಡಿದೆ ಅಂತಕ್ಕಂಥದ್ದನ್ನ ನೋಡಿದ್ರೆ ಭಾಳ ಆತಂಕ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನನ್ನ ಪ್ರಕಾರ ಇದೇ ಕೊನೆ ಆಗಬೇಕು. ಈ ರೀತಿಯ ಅಮಾಯಕರ ಹತ್ಯೆಗಳು ಕೊನೆ ಆಗಬೇಕು. ಮತ್ತು ಯಾವುದೇ ಧರ್ಮ ಇನ್ನೊಬ್ಬ ವ್ಯಕ್ತಿಯ ಜೀವ ತೆಗಿ ಅಂತ ಯಾವುದೂ ಹೇಳಲ್ಲ, ಅಥವಾ ಒಬ್ಬ ವ್ಯಕ್ತಿಯ ಜೀವವನ್ನು ತೆಗಿ ಅಂತ ಹೇಳ್ತಕ್ಕಂಥ ಧರ್ಮ ಯಾವತ್ತೂ ಧರ್ಮ ಆಗಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲದಕ್ಕಿಂತ ದೊಡ್ಡ ಧರ್ಮ ಯಾವುದಪ್ಪ ಅಂದರೆ ಮನುಷ್ಯ ಧರ್ಮ, ಮಾನವೀಯತೆ ಇರತಕ್ಕಂಥ ಧರ್ಮ. ಎಂಥದ್ದೇ ಸಂದರ್ಭದಲ್ಲೂ ಒಬ್ಬ ಮನುಷ್ಯನನ್ನು ಕೊಲ್ತಕ್ಕಂಥ ಅವಕಾಶ ಯಾವುದೇ ಧರ್ಮದಲ್ಲಿ ಇಲ್ಲ ಅಂತ ನಾನು ಭಾವಿಸ್ಕೊತೀನಿ. ಸೊ ಹಾಗಾಗಿ ಇಲ್ಲಿ ಧರ್ಮ ಅನ್ನೋದಕ್ಕಿಂತ ಧರ್ಮದ ರಾಜಕಾರಣ ಜಾಸ್ತಿ ಆಗಿದೆ. ಧರ್ಮದ ಹೆಸರಿನಲ್ಲಿ ರಾಜಕಾರಣ ನಡೀತಾ ಇದೆ. ವೋಟ್ ಬ್ಯಾಂಕಿನ ರಾಜಕಾರಣ ಹೆಚ್ಚು ನಡೀತಾ ಇದೆ. ವೋಟ್ ಬ್ಯಾಂಕಿನ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ ಇರ್ಬೋದು ಅಥವಾ BJP ಇರ್ಬೋದು, ಈ ಪಕ್ಷಗಳು ಒಂದೊಂದು ವರ್ಗವನ್ನು ಓಲೈಸ್ತಕ್ಕಂಥ, ಒಂದೊಂದು ವರ್ಗವನ್ನು ಇನ್ನೊಂದು ವರ್ಗದ ಮೇಲೆ ಎತ್ಕಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿರ್ತಕ್ಕಂಥ ಜನರ ಬಗ್ಗೆ, ಅವರ ಜೀವದ ಬಗ್ಗೆ, ಅವರ ಏನು ಆಸ್ತಿಪಾಸ್ತಿಗಳ ಬಗ್ಗೆ ಅವರಿಗೆ ಕಾಳಜಿ ಇದೆ ಅಂತ ನಾನಂತೂ ಭಾವಿಸೋದಿಲ್ಲ. ಹಾಗಾಗಿ ಸೊ ಈಗ ಅಟ್ಲೀಸ್ಟ್ ಇಂಥ ಸಂದರ್ಭಗಳಲ್ಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡಿರೋ ಅಂಥದ್ದನ್ನ ನಾವು ಸ್ವಾಗತ ಮಾಡಬೇಕು. ಈಗ ಪರ್ಟಿಕ್ಯುಲರಾಗಿ ಮಂಗಳೂರಿನ ಕಮಿಷನರ್ ಬದಲಾಗಿದ್ದಾರೆ. ಅವರು ಮೊನ್ನೆ ಸುಧೀರ್ ಕುಮಾರ್ ರೆಡ್ಡಿ ಮಂಡ್ಯದಲ್ಲಿ IPS ಏನು SP ಆಗಿದ್ದರು. ನಾನು ಆವಾಗಿಂದ ನೋಡಿದ್ದೀನಿ. ಅವ್ರಿಗೆ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಅವ್ರಿಗೆ ಕಾನೂನೇ ಜಾತಿ ಧರ್ಮ ಎಲ್ಲ. ಸೊ ಹಾಗಾಗಿ ಅಂಥ ಒಳ್ಳೆಯ ಅಧಿಕಾರಿ ಮಂಗಳೂರಿಗೆ ಹಿಂದೆ ಮಂಡ್ಯದಿಂದ ನೇರವಾಗಿ ಮಂಗಳೂರು SP ಆಗಿ ವರ್ಗಾವಣೆ ಆಗಿದ್ದರು, ಅಕಾಲಿಕವಾಗಿ ವರ್ಗಾವಣೆ ಆಗಿದ್ದರು. ಮತ್ತೆ ಸರ್ಕಾರ ಅವ್ರನ್ನ ದಿಢೀರಂತ ವರ್ಗಾವಣೆ ಮಾಡಿತ್ತು. ಈಗ ಮತ್ತೆ ಅವ್ರನ್ನ ಮಂಗಳೂರು ಕಮಿಷನರ್ ಆಗಿ ಮಾಡಿದೆ. ನಾನು ಸರ್ಕಾರದ ಈ ನಡೆಯನ್ನು ಸ್ವಾಗತ ಮಾಡ್ತೇನೆ. ಪೊಲೀಸ್ ಅಧಿಕಾರಿಗಳಿಗೆ ಮುಕ್ತವಾದಂಥ ಸ್ವತಂತ್ರ ಇರಬೇಕು. ಅವ್ರ ಮೇಲೆ ಯಾವುದೇ ರಾಜಕೀಯ ಒತ್ತಡ ಇರಬಾರ್ದು. ಸೊ ಹಾಗೆ ಮಂಗಳೂರಿಗೆ SPನೂ ಕೂಡ ಹೊಸದಾಗಿ ಬಂದಿದ್ದಾರೆ, ಅರುಣ್ ಅಂತೇಳಿ. ಸೊ ಇಬ್ಬರು ಏನು ಬಂದ ನಂತರ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ. ಒಂದಷ್ಟು ಜನರನ್ನ ಗಡಿಪಾರು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಬರೀ 36 ಜನ ಅಲ್ಲ, 100 ಜನ ಗಡಿಪಾರು ಮಾಡಿದ್ರು ಪರವಾಗಿಲ್ಲ. ಆದರೆ 34 ಜನ ಅಲ್ಲ, 100 ಜನ ಗಡಿಪಾರು ಮಾಡಿದ್ರು ಪರವಾಗಿಲ್ಲ. ಮಂಗಳೂರಿನಲ್ಲಿ ಶಾಂತಿ ನೆಲೆಸಬೇಕು. ಯಾರೋ ಒಂದು 4 ಜನ ಅಥವಾ ಒಂದು 40 ಜನ 100 ಜನ ಈ ಜಿಲ್ಲೆಯಿಂದ ಹೊರಗಡೆ ಇರೋದ್ರಿಂದ ಈ ಜಿಲ್ಲೆಯಲ್ಲಿ ಶಾಂತಿ ನೆಮ್ಮದಿ
ಸೃಷ್ಟಿಯಾಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಅದನ್ನು ನಾವು ಸ್ವಾಗತ ಮಾಡಬೇಕು. ಒಂದು. ಎರಡನೇದು, ಯಾವುದೇ ವ್ಯಕ್ತಿ ಆಗಿರಲಿ, ಕಾನೂನಿಗೆ ವ್ಯತಿರಿಕ್ತವಾಗಿ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ವ್ಯಕ್ತಿ, ಅವನು ಹಿಂದೂ ಆಗಿರಲಿ, ಅವನು ಮುಸ್ಲಿಮೇ ಆಗಿರಲಿ, ಅಥವಾ ಅವನು ಯಾವುದೇ ಜಾತಿಯವನಾಗಿರಲಿ, ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ಆಗಬೇಕು. ಈಗ ಕೋಮು ಪ್ರಚೋದನಾಕಾರಿ ಭಾಷಣಗಳನ್ನ ಮಾಡೋದ್ರ ಮುಖಾಂತರ ಅಮಾಯಕರನ್ನ ಉತ್ತೇಜನೆ ಮಾಡ್ತಕ್ಕಂಥ ಕೆಲಸ ಏನಿದೆ, ಇದು ಮಂಗಳೂರಿನಲ್ಲಿ ನಿಲ್ಲಬೇಕು. ಮತ್ತು ಈ ಮಂಗಳೂರೊಂದು ನಾವು ಬಯಸ್ದಂಗೆ ಆ ಕಡೆ ನಮ್ಮ ಭಾಗದಲ್ಲಿ ಭಾಳ ವಿದ್ಯೆ ಅಥವಾ ಎಜುಕೇಷನ್ಗೆ ಭಾಳ ಒಳ್ಳೆಯ ವಾತಾವರಣ ಇರತಕ್ಕಂಥ ಜಿಲ್ಲೆ ಅಂತೇಳಿ ಸಾವಿರಾರು ಮಕ್ಕಳನ್ನ ಲಕ್ಷಾಂತರ ಡೊನೇಷನ್ ಕೊಟ್ಟು ಇಲ್ಲಿ ಬಂದು ಸೇರಿಸ್ತಾರೆ. ಆಳ್ವಾಸ್ ಇರ್ಬೋದು, ಅಥವಾ SDM ಇರ್ಬೋದು, ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿರ್ಬೋದು. ಅಲ್ಲಿಗೆ ಹೊರ ಜಿಲ್ಲೆಗಳಿಂದ ಸಾವಿರಾರು ಜನ ವಿದ್ಯಾರ್ಥಿಗಳಿಂದ ಬಂದು ಕರಿತಾ ಇದ್ದಾರೆ. ಸೊ ಅಂಥ ಶಿಕ್ಷಣಕ್ಕೆ ಹೆಸರಾಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಈ ರೀತಿ ಕೋಮು ಕೊಲೆಗಳು, ಹಿಂಸೆಗಳು ನಡೀತಾ ಇದ್ದರೆ ಈ ಮಂಗಳೂರಿನಲ್ಲಿ ಉತ್ತಮವಾಗಿ ಬದುಕ್ತಕ್ಕಂಥ ವಾತಾವರಣವೇ ಇಲ್ಲ. ಮತ್ತು ಯಾವುದೇ ವ್ಯಕ್ತಿ ಧಾರಾಳವಾಗಿ ಸಾಮಾನ್ಯವಾಗಿ ಆತ ಬೀದಿನಲ್ಲಿ ತಿರುಗಾಡೋ ಅಂಥ ವಾತಾವರಣ ಇಲ್ಲ ಅಂತಂದರೆ ಆತಂಕ ಆಗುತ್ತೆ ನಮಗೆ. ಯಾರೋ ಬ್ಯಾಂಕ್ಗೆ ಹೋಗ್ತಾ ಇರೋನು ಇದ್ದಕ್ಕಿದ್ದಂಗೆ ಕೊಲೆ ಆಗಿಬಿಡ್ತಾನೆ, ಇಲ್ಲ ಅಲ್ಲಿ ಗಲಭೆ ಸೃಷ್ಟಿ ಆಗುತ್ತೆ, ಅವನಿಗೆ ಹಲ್ಲೆ ಆಗುತ್ತೆ ಅನ್ನೋದಾದರೆ, ಅಮಾಯಕರು ಬಲಿ ಆಗ್ತಾರೆ ಅನ್ನೋದಾದರೆ, ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಎಲ್ಲಿ ಫಾಲೋ ಆಗ್ತಾ ಇದೆ? ಸೊ ಹಾಗಾಗಿ ನಾನು ಈ ಪ್ರಕರಣವನ್ನು ರಾಜಕೀಯ ದೃಷ್ಟಿಯಿಂದ ನೋಡಲ್ಲ, ಇದು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಇಲ್ಲಿ ಕಠಿಣವಾದಂಥ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ಯಾರನ್ನೂ ಕೂಡ ಯಾವುದೇ ಮುಲಾಜಿಲ್ದೇನೆ, ಅವ್ರು ಯಾವ ಜಾತಿ ಇರಲಿ, ಯಾವ ಧರ್ಮ ಇರಲಿ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂತಹ ಕೋಮು ಪ್ರಚೋದನೆಯನ್ನು ಮಾಡ್ತಕ್ಕಂಥ, ಗಲಭೆ ಸೃಷ್ಟಿಗೆ ಕಾರಣ ಆಗ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ, ಅವನು MP ಇರಲಿ, MLA ಇರಲಿ, ಈವನ್ ಮಿನಿಸ್ಟ್ರೇ ಇರಲಿ, ಮಾಜಿ ಮಂತ್ರಿನೇ ಇರಲಿ, ಯಾರ ಮೇಲೆ ಆದರೂ ಸೂಕ್ತವಾದಂಥ ಕ್ರಮ ಆಗಬೇಕು. ಅಂಥ ಕಠಿಣ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು. ಅಬ್ದುಲ್ ರೆಹಮಾನ್ ಕೊಲೆ ಏನಿದೆ, ಇದೇ ಕೊನೆ ಆಗಬೇಕಿಲ್ಲಿ, ಇದೇ ಕೊನೆ ಆಗಬೇಕು. ಮತ್ತು ಪೊಲೀಸ್ನವ್ರಿಗೆ ನಾನು ಹೇಳೋವಂಥದ್ದು, ಮುಕ್ತವಾದಂಥ ಅವಕಾಶ ಕೊಡಲಿ. ಅವರು ಯಾರೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಲಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅದ್ರ ಬಗ್ಗೆ ಆಮೇಲೆ ದುರಂತ ಏನಂತಂದರೆ, ನಿನ್ನೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಮಧ್ಯಾಹ್ನ FIR ಆಗುತ್ತೆ, ಸಂಜೆ ಹೈಕೋರ್ಟಿಂದ ತಡೆಯಾಜ್ಞೆ ಸಿಗುತ್ತೆ ಅಂತೇಳಿ. ನಾನು ಮಂಗಳೂರಿನಲ್ಲಿ ಸುಳ್ಯದಲ್ಲಿ ಜಾಬ್ ಮಾಡಲಿಕ್ಕೆ ಬಂದಾಗಲೂ ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಆರೋಪಗಳಿತ್ತು, ಇನ್ನೂ ಇದೆ. ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತಂಥವ್ರಿಗೆ ಈ ಶಾಂತಿ ಸುವ್ಯವಸ್ಥೆ ನೆಲೆಸ ಅಂಥದ್ದು ಅವ್ರಿಗೆ ಬೇಕಾಗಿಲ್ಲ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಅರುಣ್ ಪುತ್ತಿಲಾನ ಗಡಿಪಾರು ಮಾಡಿದಾರಲ್ಲ, ಹಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ನೂ ಕೂಡ ಗಡಿಪಾರು ಮಾಡಬೇಕು. ಕೆಲವು ಕಡೆ ರಾಜಕೀಯ ಪ್ರೇರಿತ ಅನ್ಸಲ್ವ ಸರ್? ಮಹೇಶ್ ತಿಮ್ರೋಡಿ ಆಗಿರ್ಬೋದು, ಅವ್ರ ಮೇಲೆಲ್ಲ ನೋಟಿಸ್ ಕೊಟ್ಟರು. ಖಂಡಿತವಾಗಿ ಇದೆಲ್ಲ ರಾಜಕೀಯ ಪ್ರೇರಿತನೇ. ಇದು ಯಾವುದೂ ಕೂಡ ಧರ್ಮ ರಕ್ಷಣೆ ಹೆಸರಿನಲ್ಲಿ ಇವರು ವೋಟ್ ಬ್ಯಾಂಕನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ತಮ್ಮ ರಾಜಕೀಯ ಬೇರುಗಳನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಪಿತೂರಿಗಳು ಮತ್ತು ಕುತಂತ್ರ ಇದು. ಸೊ ಹಾಗಾಗಿ ಅದನ್ನು ಕಠಿಣವಾಗಿ ಹತ್ತಿಕ್ಕಬೇಕು ಜನಸಾಮಾನ್ಯರ ಹಿತದೃಷ್ಟಿಯಿಂದ. ಈಗ ನಾವು ನೋಡ್ತಾ ಇದ್ದೀವಿ, ಯಾವುದೇ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಕುಟುಂಬದವ್ರು ಯಾರು ಕೇಸರಿ ಬಾವುಟ ಹಿಡ್ಕೊಂಡು ಧರ್ಮ ರಕ್ಷಣೆಗೆ ಅಂತ ಬೀದಿಲಿ ನಿಂತಿಲ್ಲ. ಈಗ ಮೊನ್ನೆ ಪ್ರತಾಪ್ ಸಿಂಹ ಅವ್ರದ್ದು ಒಂದು ಫೇಸ್ಬುಕ್ನಲ್ಲಿ ಮತ್ತು Xನಲ್ಲಿ ಅವರೊಂದು ಫೋಟೋ ಹಾಕಿದರು, ನನ್ನ ಮಗಳದು ರಜೆ ಮುಗೀತು, ಅವಳು ಶಾಲೆಗೆ ಹೊರಟು ನಿಂತಿದ್ದಾಳೆ ಅಂತ. ಆಗ ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡಿದ್ರು, ಹೌದಪ್ಪ ನಿನ್ನ ಮಗಳು ಹೊರಟು ನಿಂತಿದ್ದಾಳೆ, ಶಾಲೆಗೆ ಹೊರಟಿದ್ದಾಳೆ ರಜೆ ಮುಗಿಸ್ಕೊಂಡು, ಆದರೆ ಧರ್ಮ ರಕ್ಷಣೆ ಮಾಡೋವಂಥವ್ರು ಯಾರು ಅಂತ ಕೇಳಿದ್ದಾರೆ ನೆಟ್ನಲ್ಲಿ. ಭಾಳಷ್ಟು ಸಾವಿರಾರು ಜನ ಪ್ರಶ್ನೆ ಮಾಡಿದ್ದಾರೆ, ಯಾಕೆ ನಿಮ್ಮ ಮಗಳನ್ನ ದುರ್ಗಾವಾಹಿನಿಗೆ ಕಳಿಸಲ್ಲ, ಧರ್ಮ ರಕ್ಷಣೆಗೆ ಕಳಿಸಲ್ಲ, ನಿಮ್ಮ ಮಕ್ಳು ಯಾಕೆ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಓದಬೇಕು, ಬಡವ್ರ ಮಕ್ಳು ಯಾಕೆ ಬೀದಿಲಿ ನಿಂತಿರ್ಬೇಕಂತ. ಪ್ರಹ್ಲಾದ್ ಜೋಶಿ ಮಗಳಾಗಿರ್ಬೋದು, ಅಥವಾ CT ರವಿ ಮಕ್ಕಳಾಗಿರ್ಬೋದು, ಅಥವಾ ಈ ದೇಶದಲ್ಲಿ ಯಾರ್ಯಾರು ರಾಜಕಾರಣಿಗಳ ಮಕ್ಕಳಿದ್ದಾರೆ ಅವರೆಲ್ಲ ವಿದೇಶಗಳಲ್ಲಿ ಓದ್ತಾ ಇದ್ದಾರೆ, ಹೈಟೆಕ್ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ, ಅವ್ರ ಮಕ್ಕಳು ಉನ್ನತವಾದಂಥ ಸ್ಥಾನಮಾನಗಳನ್ನ ಪಡ್ಕೊಳ್ತಾ ಇದ್ದಾರೆ. ಆದರೆ ಬಡವ್ರ ಮಕ್ಕಳು ಇವತ್ತು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಬೀದಿನಲ್ಲಿ ನಿಂತು ಕಚ್ಚಾಡಿಕೊಂಡು ತಮ್ಮ ಜೀವವನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕೆ ರಾಜಕಾರಣಿಗಳ ಮಕ್ಕಳು ಯಾಕೆ ಧರ್ಮ ರಕ್ಷಣೆಗೆ ಬರಲ್ಲ? ಯಡಿಯೂರಪ್ಪನ ಮಕ್ಕಳು ವಿಜಯೇಂದ್ರ ಯಾಕೆ ರಾಜ್ಯಾಧ್ಯಕ್ಷ ಆಗಬೇಕು? ಅವ್ರು ಯಾಕೆ ವಿಶ್ವ ಹಿಂದೂ ಪರಿಷತ್ ಸೇರಿಕೊಂಡು ಕೇಸರಿ ಬಾವುಟ ಹಿಡ್ಕೊಂಡು, ಶ್ರೀರಾಮ ಸೇನೆ ಸೇರಿಕೊಂಡು ಕೇಸರಿ ಬಾವುಟ ಹಿಡ್ಕೊಂಡು ಯಾಕೆ ಧರ್ಮ ರಕ್ಷಣೆ ಮಾಡಲ್ಲ? ಅವ್ರಿಗೆ ಯಾಕೆ ರಾಜ್ಯಾಧ್ಯಕ್ಷ ಹುದ್ದೆ ಬೇಕು? ಅಥವಾ ನಳಿನ್ ಕುಮಾರ್ ಕಟೀಲ್ ಮಕ್ಕಳು ಇಲ್ಲಿ ಧರ್ಮ ರಕ್ಷಣೆ ಮಾಡ್ತಾ ಇದ್ದಾರಾ? ಇಲ್ಲ. ಅವ್ರ ಮಕ್ಕಳೆಲ್ಲ MLAಗಳಾದವರು, ಮಿನಿಸ್ಟ್ರುಗಳಾದವರು, CMಗಳಾದವರು, MP ಗಳಾದವ್ರ ಮಕ್ಕಳೆಲ್ಲ ಉನ್ನತ ಸ್ಥಾನಮಾನಗಳನ್ನು ಪಡ್ಕೊಳ್ಳಿಕ್ಕೆ ವಿದೇಶಗಳಲ್ಲಿ ಓದ್ತಾ ಇದ್ದಾರೆ, ಹೈಟೆಕ್ ಶಾಲೆ ಕಾನ್ವೆಂಟ್ಗಳಲ್ಲಿ ಓದ್ತಾ ಇದ್ದಾರೆ, ಬಡವ್ರ ಮಕ್ಕಳಿಗೆ ಕೇಸರಿ ಬಾವುಟ ಕೊಡ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಹಾಗೆ ಇತರೆ ಮುಸಲ್ಮಾನರಲ್ಲೂ ಕೂಡ ಭಾಳಷ್ಟು ಜನ ಕೋಮು ಪ್ರತಿಭಟನೆಯಲ್ಲಿ ತೊಡಗಿದ್ರೆ ಅವ್ರ ಮಕ್ಕಳನ್ನು ನೀವು ಗಮನಿಸಬೇಕಾದ್ರೆ ಅವರು ಕೂಡ ಯಾರೂ ಧರ್ಮ ರಕ್ಷಣೆಯಲ್ಲಿ ತೊಡಗಿಸ್ಕೊಂಡಿರಲ್ಲ.
ಅವ್ರ ಮಕ್ಕಳೆಲ್ಲ ಉನ್ನತವಾದಂಥ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರ್ತಾರೆ. ಸೊ ಇಲ್ಲಿ ಬಲಿ ಆಗ್ತಕ್ಕಂಥವ್ರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಯಾವುದೇ ಜಾತಿ ಇರಲಿ, ಅಲ್ಲಿರ್ತಕ್ಕಂಥ ಬಡವರು, ಅಮಾಯಕರು, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋಂಥವ್ರು, ಲೈಕ್ ನಮ್ಮ ಉಸ್ಕು ಜೀವನ ಏನು ಮರಳು ವ್ಯಾಪಾರ ಮಾಡಿಕೊಂಡು ಬದುಕ್ತಾ ಇದ್ರು ಅಂತ ಹೇಳ್ತಾರೆ ಅಬ್ದುಲ್ ರೆಹಮಾನ್ ಅವರು, ಹೌದು ತಾನೆ? ಸೊ ಈ ರೀತಿ ಸಣ್ಣ ಪುಟ್ಟ ಏನು ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾಗಿರ್ತಕ್ಕಂಥ ಜನ ಇವತ್ತು ಜೀವ ಕಳ್ಕೊಂಡಿದ್ದಾರೆ. ಪಾಪ 1 ವರ್ಷದ ಮಗು, 1.5-3 ವರ್ಷದ ಮಗು, 8 ತಿಂಗಳ ಮಗು, ಈ ರೀತಿ ಆ ಮಕ್ಕಳಿಗೆ ಯಾರು ಆಧಾರ ಇವತ್ತು? ಸೊ ಈ ರೀತಿಯ ಘಟನೆಗಳು ಇನ್ನು ಮುಂದೆ ನಡಿಬಾರ್ದು. ಅದು ಯಾವುದೇ ಜಾತಿ, ಯಾವುದೇ ಧರ್ಮ ಆಗಿರಲಿ, ನಡಿಬಾರ್ದು. ಸರ್ಕಾರ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ತೆಗೆದುಕೊಳ್ತಕ್ಕಂಥ ಯಾವುದೇ ನಿರ್ಧಾರಗಳಿಗೆ, ಸರ್ಕಾರ ಅಂದರೆ ಲಾ ಆ್ಯಂಡ್ ಆರ್ಡರ್ ಫಾಲೋ ಆಗಬೇಕಿಲ್ಲಿ. ಫಸ್ಟ್ ಆಗಬೇಕಾಗಿರೋದು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು. ಅದಕ್ಕೆ ಇಲ್ಲಿರ್ತಕ್ಕಂಥ ಹಿಂದೂಗಳು ಕೂಡ ಸಹಕರಿಸಬೇಕು, ಇಲ್ಲಿರ್ತಕ್ಕಂಥ ಮುಸಲ್ಮಾನರು, ಕ್ರಿಶ್ಚಿಯನ್ರು ಕೂಡ ಸಹಕರಿಸಬೇಕು. ಸುಮ್ಮನೆ ಈಗ ಮೊನ್ನೆ ಯಾವುದೋ ಪೊಲೀಸ್ ಸ್ಟೇಷನ್ ಮುಂದೆ ಅರುಣ್ ಕುಮಾರ್ ಪುತ್ತಿಲ ಅವ್ರನ್ನ ಗಡೀಪಾರು ಮಾಡಿದ್ದಾರೆ ಅಂತೇಳಿ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಪ್ರೊಟೆಸ್ಟ್ ಮಾಡಿದವ್ರ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಯಾವುದು ಅರುಣ್ ಕುಮಾರ್ ಪುತ್ತಿಲ ಆಗ್ಬೋದು, ಕಲ್ಲಡ್ಕ ಪ್ರಭಾಕರ್ ಭಟ್ ಆಗ್ಬೋದು, XYZ ಆಗ್ಬಾರ್ದು, ಅವರ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿರ್ತಕ್ಕಂಥ ಜನಸಾಮಾನ್ಯರ ಜೀವನ ಭಾಳ ಇಂಪಾರ್ಟೆಂಟು. ಅವರು ಭಾಷಣ ಮಾಡಿಬಿಟ್ಟು ಹೋಗ್ತಾರೆ, ಆದರೆ ಸಾಯೋರು ಯಾರು? ಹಿಂದೂಗಳಲ್ಲಿ ಸತ್ರು ಅಮಾಯಕರೇ ಸಾಯ್ತಾರೆ, ಬಡವ್ರ ಮಕ್ಕಳೇ ಸಾಯ್ತಾರೆ. ಮುಸಲ್ಮಾನರುಗಳಲ್ಲಿ ಸತ್ರು ಅಮಾಯಕರೇ ಸಾಯ್ತಾರೆ, ಬಡವ್ರ ಮಕ್ಕಳೇ ಸಾಯ್ತಾರೆ. ಸೊ ಹಂಗಾಗಿ ಯಾರೇ ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಅಥವಾ ಕೋಮುಗಲಭೆಗಳಿಗೆ ಉತ್ತೇಜನ ಕೊಟ್ಟರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಆಗಬೇಕು. ಸರ್ಕಾರ ಇವತ್ತೇನು ಈ ಇಬ್ಬರು ಅಧಿಕಾರಿಗಳನ್ನ ಇಲ್ಲಿ ಪೋಸ್ಟಿಂಗ್ಸ್ ಮಾಡಿದರೆ ಕನಿಷ್ಠ 3 ವರ್ಷ ಅವರು ಈ ಜಿಲ್ಲೆಯಲ್ಲಿ ಇರಬೇಕು. ಅವರು ಅರುಣ್ ಆಗಿರ್ಬೋದು, SP, ಅಥವಾ ನಮ್ಮ ಮಂಗಳೂರು ಕಮಿಷನರ್ ಆಗಿರ್ಬೋದು, ಕನಿಷ್ಠ 3 ವರ್ಷ ಇರಬೇಕು. ಯಾಕೆಂದರೆ ಒಂದು ಬಾರಿ ಸರ್ಕಾರ ನಾವು ಕಠಿಣ ಕ್ರಮ ಕೈಗೊಳ್ತೀವಿ ಅಂದರೆ ಅಟ್ಲೀಸ್ಟ್ ಈ ಕಾಂಗ್ರೆಸ್ ಸರ್ಕಾರ ಇನ್ನು 3 ವರ್ಷ ಅಧಿಕಾರದಲ್ಲಿರುತ್ತೆ. ಗ್ಯಾರಂಟಿ ಕೊಡಬೇಕು. ಇಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸ್ಥಾಪನೆ ಆಗೋವರೆಗೂ ಖಡಕ್ ಅಧಿಕಾರಿಗಳನ್ನ ಹಾಕಬೇಕು. ಯಾವುದೇ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಆಗಬಾರ್ದಲ್ಲಿ. ಅವರು ಮುಸಲ್ಮಾನರ ಮೇಲೆ ಕ್ರಮ ಕೈಗೊಳ್ತಾರ, ತಪ್ಪಿದರೆ ಕ್ರಮ ಕೈಗೊಳ್ಳಿ ಅಂತ ಫ್ರೀ ಹ್ಯಾಂಡ್ ಕೊಡಬೇಕು. ಹಾಗೆ ಹಿಂದೂಗಳ ಮೇಲೆ ಕ್ರಮ ಕೈಗೊಳ್ತಾರ, ತಪ್ಪಿದರೆ ಕ್ರಮ ಕೈಗೊಳ್ಳಿ ಅಂತೇಳಿ ಫ್ರೀ ಹ್ಯಾಂಡ್ ಕೊಡಬೇಕು. ಆಗ ಯಾರು ಗಲಭೆಗಳನ್ನು ಸೃಷ್ಟಿ ಮಾಡ್ತಾರೋ ಅವ್ರಿಗೂ ಭಯ ಬರುತ್ತೆ. ಇಲ್ಲಿ ಆಗಬೇಕಾಗಿರೋದೇನೆಂದರೆ ಯಾರು ಪ್ರಚೋದನೆ ಕೊಡ್ತಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಜನಸಾಮಾನ್ಯರು ಬಡ್ದಾಡ್ಕೊಂತಾರೆ ಜಾತಿ ಧರ್ಮದ ಹೆಸರಲ್ಲಿ. ಯಾರ್ಯಾರು ಜಾತಿ ಧರ್ಮಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೋ ಅವ್ರ ಮಕ್ಕಳೆಲ್ಲ ಇವತ್ತು ಅನಾಥರಾಗಿದ್ದಾರೆ, ಬೀದಿಲಿದ್ದಾರೆ. ಆದರೆ ದೊಡ್ಡ ಲೀಡ್ರುಗಳು, ಪ್ರಚೋದನೆ ಕೊಡೋರು ಈಗಲೂ ಕೂಡ AC ಕಾರ್ನಲ್ಲೇ ಓಡಾಡ್ತಾ ಇದ್ದಾರೆ, ದೊಡ್ಡ ಶ್ರೀಮಂತರುಗಳೇ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಮಕ್ಕಳು ಬಂದು ಬಾವುಟ ಹಿಡ್ಕೊಳ್ಳಿ, ಕಲ್ಲಡ್ಕ ಪ್ರಭಾಕರ್ ಕುಟುಂಬದವ್ರು ಬಂದು ಬಾವುಟ ಹಿಡ್ಕೊಳ್ಳಿ, ನಳಿನ್ ಕುಮಾರ್ ಕಟೀಲ್ ಮಕ್ಕಳು ಬಂದು ಬಾವುಟ ಹಿಡ್ಕೊಳ್ಳಿ, ಅಥವಾ ಇಲ್ಲಿ MP ಗಳು ಮಿನಿಸ್ಟ್ರುಗಳಾಗಿದ್ದಾರಲ್ಲ ಅವ್ರ ಮಕ್ಕಳೆಲ್ಲ ಬಂದು ಬಾವುಟ ಹಿಡ್ಕೊಳ್ಳಿ, ಧರ್ಮ ರಕ್ಷಣೆಗೆ ನಿಂತ್ಕೊಳ್ಳಿ, ಅವರು ನೋ ಪ್ರಾಬ್ಲಮ್. ಆದರೆ ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಕ್ಕಂಥ ಏನು ಕೆಲಸ ಇದೆ ಅದು ನಿಲ್ಲಬೇಕು. ಸೊ ನಮಗೆ ಈ ಬಹುಜನ್ ಸಮಾಜ್ ಪಾರ್ಟಿ ಮಂಗಳೂರು, ಉಡುಪಿ ಅಥವಾ ಚಿಕ್ಕಮಗಳೂರುವರೆಗೂ ಈ 3 ಜಿಲ್ಲೆಗಳಲ್ಲಿ ಒಂದು ರೀತಿಯಾದಂಥ ಇನ್ವಿಸಿಬಲ್ ಹ್ಯಾಂಡ್ಸ್, ಕಾಣದ ಕೈಗಳು ಇಲ್ಲಿರ್ತಕ್ಕಂಥ ಜನರಿಗೆ ಪ್ರಚೋದನೆ ಕೊಟ್ಟು, ಅದು ಹಿಂದೂಗಳಾಗಿರ್ಬೋದು, ಅವ್ರು ಮುಸಲ್ಮಾನರುಗಳಾಗಿರ್ಬೋದು, ಪ್ರಚೋದನೆ ಕೊಟ್ಟು ಅಮಾಯಕರನ್ನ ಬಲಿ ತಗೊಳ್ತಾ ಇರ್ತಕ್ಕಂಥ ಏನು ಪ್ರಕ್ರಿಯೆ ಇದೆ ಅದು ನಿಲ್ಲಬೇಕಾಗಿದೆ. ಅದನ್ನು ಸರ್ಕಾರ ಅತ್ಯಂತ ಕಠಿಣವಾಗಿ ಅದನ್ನು ಸಪ್ರೆಸ್ ಮಾಡಬೇಕು, ಇದನ್ನು ಹತ್ತಿಕ್ಕಬೇಕಾಗಿದೆ, ಈ ಪ್ರಚೋದನೆಗೆ ಹತ್ತಿಕ್ಕಬೇಕಾಗಿದೆ. ಅದರಲ್ಲಿ ಯಾವುದೇ ಮುಲಾಜನ್ನು ಇಟ್ಕೊಳ್ಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಾನು ಅನ್ಕೋತೀನಿ ಇಲ್ಲಿ ಕೋರ್ಟ್ ಅಥವಾ ನ್ಯಾಯಾಧೀಶರು ಕೂಡ ಇಲ್ಲಿನ ಸಾಮಾಜಿಕ ಪರಿಸ್ಥಿತಿಯನ್ನು ಕೋರ್ಟ್ಗೆ ಅವರು ವಿವರಣೆ ಕೊಡಬೇಕು. ಸರ್ಕಾರ ಅಥವಾ ಆ ಕೋರ್ಟನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಏನು ಅಡ್ವೊಕೇಟ್ ಜನರಲ್ಗಳಿರ್ತಾರೆ ಅವರು ರೆಪ್ರೆಸೆಂಟ್ ಮಾಡೋ ಅಂಥವ್ರು ಕೋರ್ಟ್ಗೂ ಕೂಡ ಮನವರಿಕೆ ಮಾಡಿಕೊಡ್ಬೇಕು, ಇಲ್ಲಿ ತೆಗೆದುಕೊಳ್ತಕ್ಕಂಥ ಕಠಿಣ ಕ್ರಮಗಳು ಯಾಕೆ ಅವಶ್ಯಕತೆ ಇದೆ ಅಂತ. ಸೊ ಇಲ್ಲಿ ಬಹುಶಃ ಈ ಮಂಗಳೂರು ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಅತಿಯಾಗಿರ್ತಕ್ಕಂಥ ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಅವರನ್ನೆಲ್ಲ ಸೇರಿಸ್ಬಿಟ್ರೆ 100 ಸಂಖ್ಯೆ ಆಗೋಗುತ್ತೆ ಅಮಾಯಕರು ಬಲಿಯಾಗಿರ್ತಕ್ಕಂಥವ್ರು. ಅಲ್ಲಿ ಒಬ್ಬ ರಾಜಕಾರಣಿಗಳ ಮಕ್ಕಳು ಇಲ್ಲ, ಒಬ್ಬರು IAS IPSಗಳ ಮಕ್ಕಳು ಇರಲ್ಲ, ಎಲ್ಲರೂ ಕೋಟ್ಯಾಧಿಪತಿಗಳ ಮಕ್ಕಳು ಯಾರೂ ಇರಲ್ಲ, ಎಲ್ಲ ಬಡವರ ಜೀವವನ್ನು ತೆಗೆದುಕೊಳ್ತಕ್ಕಂಥ ಯಾವ ಅಧಿಕಾರವೂ ಕೂಡ ಯಾರಿಗೂ ಕೂಡ ಇಲ್ಲ, ಯಾವ ಧರ್ಮಕ್ಕೂ ಇಲ್ಲ. ಬಡವ್ರನ್ನ ಯಾಕೆ ಅವ್ರ ಜೀವಕ್ಕೆ ಹಾನಿ ಯಾಕೆ ಮಾಡಬೇಕು, ಅವ್ರ ಕುಟುಂಬಗಳನ್ನ ಯಾಕೆ ಅನಾಥ ಮಾಡಬೇಕು? ಸೊ ಈ ನಿಟ್ಟಿನಲ್ಲಿ ಕಠಿಣ ಕ್ರಮ ಆಗಬೇಕಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಸರ್ಕಾರವನ್ನು ಕೂಡ ಒತ್ತಾಯಿಸುತ್ತೆ. ಅಧಿಕಾರಿಗಳಿಗೂ ಕೂಡ ಯಾವ ಮುಲಾಜಲ್ಲೂ ನೋಡಬೇಡಿ. ನಾಳೆ ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ನ ಅರೆಸ್ಟ್ ಮಾಡಬೇಕಾ ಮಾಡಿ, ನೀವು ಆ ರೀತಿಯಾದಂಥ ಕಠಿಣವಾದಂಥ ಕ್ರಮವನ್ನು ಕೂಡ ಕೈಗೊಳ್ಳಬೇಕು. ಮತ್ತು ಯಾರ್ಯಾರು ಈ ರೀತಿಯ ಕುಕೃತ್ಯಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಣಕಾಸಿನ ನೆರವನ್ನು ಕೊಡ್ತಾರೆ ಅವ್ರನ್ನೂ ಕೂಡ ಪತ್ತೆ ಹಚ್ಚಬೇಕು. ಯಾಕೆ ಅಂತಂದರೆ
ಇವತ್ತು ಗಲಭೆಗಳು ಹಾಗೇ ನಡೆಯಲ್ಲ. ಜನರನ್ನು ಪ್ರಚೋದನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಆ ಜನರನ್ನು ಸೇರಿಸ್ಲಿಕ್ಕಾಗಲಿ ಅಥವಾ ಅದಕ್ಕೆ ಕಾರ್ಯಕ್ರಮ ಆಯೋಜನೆಗಾಗಲಿ ಪರೋಕ್ಷವಾಗಿ ಭಾಳಷ್ಟು ಜನ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಮಾಡ್ತಾರೆ. ಸೊ ಅವ್ರನ್ನೂ ಕೂಡ ಪತ್ತೆ ಹಚ್ಚಬೇಕು. ಇವರು ಹಣ ಸಂಪಾದನೆ ಮಾಡ್ತಕ್ಕಂಥದ್ದು ಜನರಲ್ಲಿ ಏನು ಸಮಾಜದಲ್ಲಿ ಗಲಭೆ ಸೃಷ್ಟಿ ಮಾಡೋಕ್ಕಲ್ಲ ಅಥವಾ ಜನರ ಪ್ರಾಣ ತಗೊಳ್ಳೋಕ್ಕಲ್ಲ. ಸಮಾಜ ಯಾವಾಗಲೂ ಸೌಹಾರ್ದಯುತವಾಗಿ ಪ್ರತಿಯೊಬ್ಬರು ಬದುಕಬೇಕು. ಈಗ ನಾವು ಭಾಳಷ್ಟು ಜನ ನೋಡ್ತಾ ಇದ್ವಿ, ಅಬ್ದುಲ್ ರೆಹಮಾನ್ ಹತ್ಯೆ ಆದಮೇಲೆ ಭಾಳಷ್ಟು ಜನ ಮಾತಾಡ್ತಾರೆ, ಇಲ್ಲಿ ಮಾನವೀಯತೆಯೇ ಮುಖ್ಯ ಆಗಬೇಕಂತ, ಸೌಹಾರ್ದತೆಯೇ ಭಾಳ ಮುಖ್ಯ ಆಗಬೇಕಂತ. ಆ ಮಾನವೀಯತೆ ಮತ್ತು ಸೌಹಾರ್ದ ವಾತಾವರಣಕ್ಕೆ ಧಕ್ಕೆ ತರ್ತಕ್ಕಂಥ ಎಂಥ ವ್ಯಕ್ತಿನೇ ಆದರೂ ಅವನು ಎಷ್ಟೇ ಬಲಿಷ್ಠನಾಗಿದ್ರೂ ಆತನ್ನು ಒದ್ದು ಒಳಗಾಕಬೇಕಷ್ಟೇ. ಗಡೀಪಾರು ಮಾಡ್ತೀರಾ ಮತ್ತು ಒಂದು ಹೊಸ ಅಮೆಂಡ್ಮೆಂಟೇ ತರಬೇಕು. ಪ್ರಚೋದನೆ ಮಾಡ್ತಕ್ಕಂಥವನು ಕೊಲೆ ಮಾಡ್ತಕ್ಕಂಥವ್ರು ಇಬ್ಬರು ಈಕ್ವಲ್ ಅಂತ. ಹತ್ಯೆ ಏನು ಮಾಡ್ತಾನೆ ಅವನು ಸುಮ್ಮನೆ ಮಾಡಲ್ಲ, ಒಂದು ಪ್ರಚೋದನೆಯಿಂದ ಮಾಡ್ತಾನೆ. ಆ ಪ್ರಚೋದನೆ ಯಾರು ಕೊಡ್ತಾರೆ ಅವರನ್ನು ಕೂಡ ಕೊಲೆಗಾರ ಅಂತಲೇ ಪರಿಗಣಿಸಬೇಕು. ಮತ್ತು ಇವ್ರಿಗೆ ಸೂಕ್ತವಾದಂಥ ಶಿಕ್ಷೆ ಅಂದರೆ ಮರಣದಂಡನೆ ಕೊಡಬೇಕು. ಒಂದು 4 ಜನಕ್ಕೆ ಮರಣದಂಡನೆ ಅಂತ ಶಿಕ್ಷೆ ಆದರೆ, ಮರಣದಂಡನೆ ಅಂತ ಶಿಕ್ಷೆ ಆದರೆ ಇವರು ಬದಲಾಗ್ತಾರೆ ಅಥವಾ ಭಯ ಬರುತ್ತೆ. ಇಲ್ಲ ಅಂತಂದರೆ ಆಯ್ತು, ಇವತ್ತೊಂದು ಕೇಸ್ ಹಾಕಿದ್ರು, ನಾಳೆ ಕೋರ್ಟ್ಗೆ ಹೋದ್ರು, ಬೇಲ್ ಸಿಕ್ತು, ಮತ್ತೆ ಬಂದರು, ಮತ್ತೆ ಭಾಷಣ ಮಾಡಿದ್ರು. ಆ ರೀತಿಯ ಮಾನಸಿಕ ರೋಗಿಗಳು ಭಾಳಷ್ಟು ಜನ ಇದ್ದಾರೆ ಇಲ್ಲಿ. ಸಮಾಜ ಹೇಗೆ ಬೇಕಾದರೂ ಆಗಲಿ ಇವರೊಂದು ಭಾಷಣ ಮಾಡಬೇಕು, ಇವರು ಪಾರ್ಟಿಗಳಿಗೆ ಓಟ್ ಬರಬೇಕು, ಧರ್ಮದ ಹೆಸರಲ್ಲಿ ಬರಬೇಕು, ಹಿಂದೂ ಹೆಸರಲ್ಲಿ ಬರಬೇಕು, ಮುಸಲ್ಮಾನರ ಹೆಸರಲ್ಲಿ ಬರಬೇಕು, ಇವರ ಕಾರ್ಪೊರೇಟರ್ ಗೆಲ್ಲಬೇಕು, ಇವರ MLA ಗಳು ಗೆಲ್ಲಬೇಕು, ಇವ್ರ MP ಗೆಲ್ಲಬೇಕು, ಇವ್ರ ಬೆಂಬಲಿಗರ ಗ್ರಾಮ ಪಂಚಾಯತ್ ಮೆಂಬರ್ಗಳು ಗೆಲ್ಲಬೇಕು. ಅದಕ್ಕೋಸ್ಕರ ಈ ರೀತಿಯಾದಂಥ ಪ್ರಚೋದನೆಯನ್ನು ಮಾಡಿ ಅಮಾಯಕರ ಜೀವವನ್ನು ಬಲಿ ತಗೊಳ್ತಾ ಇರ್ತಕ್ಕಂಥ ಘಟನೆ ಸಂಪೂರ್ಣವಾಗಿ ನಿಲ್ಲಬೇಕು. ಮಂಗಳೂರು ಅಂತ ಏನು ಬುದ್ಧಿವಂತರು, ಉಡುಪಿ ಮಂಗಳೂರು ಅಂತಂದರೆ ನಮ್ಮ ಭಾಗದಲ್ಲಿ ಪರವಾಗಿಲ್ಲಪ್ಪ, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದೆ, ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಉನ್ನತವಾದಂಥ ಶಿಕ್ಷಣ ದೊರೀತಾ ಇದೆ ಇಲ್ಲಿ ಅಂತ. ಅದು ಆ ಹೆಸರಿಗೆ ಧಕ್ಕೆ ಬರಬಾರ್ದು, ಅದು ಉಳಿಬೇಕು. ಮತ್ತು ಇಲ್ಲಿರ್ತಕ್ಕಂಥ ಜನ ನೆಮ್ಮದಿಯಿಂದ ಬದುಕಬೇಕು. ಇಲ್ಲಿ ಬೇರೆ ಏನಿಲ್ಲ. ಇಲ್ಲಿ ಜನ ಸಂಪೂರ್ಣವಾಗಿ ಸೌಹಾರ್ದತೆಯಿಂದ, ನೆಮ್ಮದಿಯಿಂದ, ಶಾಂತಿಯುತವಾಗಿ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಅತ್ಯಂತ ಕಠಿಣ ಕ್ರಮಗಳು ಕೈಗೊಳ್ಳಬೇಕು. ಯಾರ್ಯಾರು ಅಪರಾಧಿಗಳಿದಾರೋ ಅವ್ರ ಆಸ್ತಿಗಳನ್ನ ಮುಟ್ಗೋಲು ಹಾಕೊಬೇಕು. ಅಪರಾಧ ಮಾಡ್ತಕ್ಕಂಥವ್ರ ಆಸ್ತಿಗಳನ್ನ ಮುಟ್ಗೋಲು ಹಾಕ್ತಕ್ಕಂಥ ಕೆಲಸ ಮಾಡ್ಕೊಬೇಕು. ಮತ್ತು ಅವ್ರಿಗೆ ಭಯ ಬರಬೇಕು. ಯಾಕೆ ಅಂತಂದರೆ ಪ್ರಚೋದನೆ ಕೊಡ್ತಾರಲ್ಲ, ಅವ್ರಿಗೂ ಭಯ ಬರಬೇಕು. ಅವ್ರ ಮೇಲೆ ನಿಗಾ ಇಡೋ ವ್ಯವಸ್ಥೆ ಪ್ರಾರಂಭ ಮಾಡಿದರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾವ ಅಪರಾಧಿಯೂ ಅಥವಾ ಪ್ರಚೋದನೆ ಮಾಡ್ತಕ್ಕಂಥ ವ್ಯಕ್ತಿ ಮುಕ್ತವಾಗಿ ಓಡಾಡಂಗಿರಬಾರ್ದು. ಎಲ್ಲಿ ಬೇಕಂದ್ರೆ ಅಲ್ಲಿ, ಯಾರು ಬೇಕಂದರೆ ಯಾವ ಧರ್ಮದ ವಿರುದ್ಧ ಬೇಕಾದರೂ ಮಾತಾಡಿ, ಯಾರು ಜೀವ ಬೇಕಾದರೂ ತೆಗೀರಿ ಅಂತ ಹೇಳ್ತಕ್ಕಂಥ ದೇಶ ಇದಲ್ಲ. ಇದು ಶಾಂತಿಯುತವಾಗಿ ಬದುಕಬೇಕಾಗಿರ್ತಕ್ಕಂಥ ದೇಶ. ಇದು ಸಾವಿರಾರು ಜಾತಿಗಳಿದೆ, ಹಲವಾರು ಧರ್ಮಗಳಿದೆ, ನೂರಾರು ಭಾಷೆಗಳಿದೆ. ಇಂಥ ದೇಶದಲ್ಲಿ ಪ್ರತಿಯೊಬ್ಬರೂ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಮನುಷ್ಯತ್ವ, ಮಾನವೀಯತೆಗೆ ಬೆಲೆ ಕೊಟ್ಟು, ಮಾನವೀಯತೆಯೇ ಮೊದಲಿನ ಧರ್ಮ ಅನ್ನೋಂಥದ್ದನ್ನ ಪರಿಭಾವಿಸಬೇಕಾಗುತ್ತೆ. ಮತ್ತು ಎಲ್ಲ ಧರ್ಮಕ್ಕಿಂತ, ಎಲ್ಲ ಧರ್ಮಗ್ರಂಥಗಳಿಗಿಂತ ಇಲ್ಲಿ ಸಂವಿಧಾನ ಅಂತಕ್ಕಂಥ ಒಂದು ಧರ್ಮಗ್ರಂಥ ಇದೆ. ಅದನ್ನು ಎಲ್ಲರೂ ಒಪ್ಕೊಬೇಕು. ಅದು ಹಿಂದೂಗಳಾಗಿರಲಿ, ಮುಸಲ್ಮಾನರಾಗಿರಲಿ, ಕ್ರೈಸ್ತರಾಗಿರಲಿ, ಯಾವ ಜಾತಿ ಯಾವ ಧರ್ಮದವರಾಗಿರಲಿ, ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವವನ್ನು ಗ್ಯಾರಂಟಿ ಮಾಡ್ತಕ್ಕಂಥ ಒಂದು ಈ ದೇಶದ ಗ್ರಂಥ ಯಾವುದು ಅಂದರೆ ಸಂವಿಧಾನ. ಆ ಸಂವಿಧಾನಕ್ಕೆ ಬದ್ಧವಾಗಿ ಪ್ರತಿಯೊಬ್ಬರು ನಡ್ಕೊಳ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋಂಥದ್ದು ಬಹುಜನ್ ಸಮಾಜ್ ಪಾರ್ಟಿ ಆಶಯ. ಸೊ ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಜಾಕೀರ್ ಹುಸೇನ್ ಅವರು ಬಂದಿದ್ದಾರೆ. ಮತ್ತು ಮತ್ತೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಇಲ್ಲಿ ಮಂಗಳೂರಿನವರೇ ಕಾಂತಪ್ಪ ಅಲಂಗಾರ್ ಬಂದಿದ್ದಾರೆ. ಮತ್ತೊಬ್ಬ ಹಿರಿಯರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ KT ರಾಧಾಕೃಷ್ಣ ಅವರು ಬಂದಿದ್ದಾರೆ. ರಾಜ್ಯ ಕಾರ್ಯದರ್ಶಿಗಳಾದಂಥ ಜಾಕೀರ್ ಅಲಿ ಖಾನ್ ಅವರು ಬಂದಿದ್ದಾರೆ. ಜಿಲ್ಲಾಧ್ಯಕ್ಷರಾದಂಥ ಗೋಪಾಲ್ ಮತ್ತೂರ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ನಾರಾಯಣ್ ಬೌದ್ಧ್ ಜಿಲ್ಲಾ ಏನು BSP ಮುಖಂಡರು ಬಂದಿದ್ದಾರೆ. ಹಾಗೆ ನಮ್ಮ ಶ್ರೀನಿವಾಸ್ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ. ಮತ್ತು ನಮ್ಮ ಅವರ ತಂಡ ಸಂಪೂರ್ಣವಾಗಿ ನಾವು ಇಲ್ಲಿ ಬಂದಿದ್ದೀವಿ. ನಾವು ಬಂದಿರೋ ಅಂಥದ್ದು ಇಲ್ಲಿ ಮಂಗಳೂರಿನಲ್ಲಿ ಸೌಹಾರ್ದಯುತವಾದಂಥ ವಾತಾವರಣ ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಆಗಲಿಕ್ಕೆ ಎಂಥದ್ದೇ ಕಠಿಣ ಕ್ರಮ ಕೈಗೊಂಡರೂ ಸರ್ಕಾರದ ಪರವಾಗಿ, ಅಧಿಕಾರಿಗಳ ಪರವಾಗಿ ನಮ್ಮ ಪಕ್ಷ ಅವ್ರಿಗೆ ಬೆಂಬಲವಾಗಿ ನಿಲ್ಲುತ್ತೆ. ಮತ್ತು ಈ ಕುಟುಂಬಕ್ಕೆ ಕನಿಷ್ಠ 1 ಕೋಟಿ ಪರಿಹಾರವನ್ನು ಕೊಡಬೇಕು ಸರ್ಕಾರ. ಮತ್ತು ಈ ಕುಟುಂಬದಲ್ಲಿ ಯಾರಾದರೂ ಒಬ್ಬರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡೋದ್ರ ಮುಖಾಂತರ ಈ ಕುಟುಂಬಕ್ಕೆ ನೈತಿಕ ಶಕ್ತಿಯನ್ನು, ಆರ್ಥಿಕ ಶಕ್ತಿಯನ್ನು ತುಂಬಬೇಕಾಗಿದೆ. ಆಗಿರ್ತಕ್ಕಂಥ ಈ ಜೀವ ಹೋಗಿದೆ, ಜೀವ ನೀವು 100 ಕೋಟಿ ಕೊಟ್ಟರು ವಾಪಸ್ ಬರಲ್ಲ. ನಾಟ್ ಓನ್ಲಿ ಅಬ್ದುಲ್ ರೆಹಮಾನ್, ಹಿಂದೆ ಭಾಳಷ್ಟು ಜನ ಇಲ್ಲಿ ಹತ್ಯೆಯಾಗಿದೆ. ಅವ್ರು ಯಾರಿಗೂ ಎಷ್ಟು ಕೋಟಿ ಪರಿಹಾರ ಕೊಟ್ಟರು ಆ ಕುಟುಂಬಕ್ಕೆ ಏನು ಜೀವ ವಾಪಸ್ ಕೊಡಲಿಕ್ಕೆ ಆಗಿಲ್ಲ. ಇಲ್ಲಿ ಪರಿಹಾರಕ್ಕಿಂತ ಏನು ಮುಖ್ಯ ಏನಂತಂದರೆ ಮತ್ತೆ ಇಂಥ ಘಟನೆಗಳು ಯಾವತ್ತೂ ಕೂಡ ನಡಿಬಾರ್ದು. ಯಾರ ಜೀವವನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ, ಕೊಲೆ ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ
ಈ ಮಂಗಳೂರು ಜಿಲ್ಲೆಯ ಎಲ್ಲ ಸಮಸ್ತ ಜನರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಲ್ಲ ಅಂತಂದರೆ, ನಿಮಗೆ ಬಹಳ ಇಂಪಾರ್ಟೆಂಟಾಗಿ ನಿಮ್ಮ ಕುಟುಂಬ, ನಿಮ್ಮನ್ನು ಅವಲಂಬಿಸ್ಕೊಂಡಿರ್ತಕ್ಕಂಥ ತಂದೆ ತಾಯಿ ಹೆಂಡತಿ ಮಕ್ಕಳು, ಇಡೀ ಕುಟುಂಬವೂ ಕೂಡ ಬಹಳ ಮುಖ್ಯ. ಧರ್ಮ ಎಷ್ಟು ಮುಖ್ಯನೋ ನಿಮ್ಮ ಜೀವ ನಿಮ್ಮ ಕುಟುಂಬ ಕೂಡ ಅಷ್ಟೇ ಮುಖ್ಯ, ನಿಮ್ಮ ಬದುಕು ಕೂಡ ಅಷ್ಟೇ ಮುಖ್ಯ. ಧರ್ಮ ಮನೇಲಿರಲಿ, ಏನು ತೊಂದರೆ ಇಲ್ಲ. ನಿಮ್ಮ ಮನೆಯಲ್ಲಿ ನೀವು ಅತ್ಯಂತ ಹೆಚ್ಚು ಧಾರ್ಮಿಕರಾಗಿರಿ. ಅದಕ್ಕೆ ಬೀದಿಗೆ ಬರ್ತಾ ಇದ್ದಂಗೆ ನೀವು ಈ ದೇಶದ ಸಂವಿಧಾನಕ್ಕೆ ಬದ್ಧರಾಗಿ ಸೌಹಾರ್ದ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವದ ತತ್ವಕ್ಕೆ ಅನುಗುಣವಾಗಿ ನೀವು ಬದುಕಿದಾಗ ಮಾತ್ರ ಮಂಗಳೂರು ಅಂಥ ಜಿಲ್ಲೆಗಳಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಲಿಕ್ಕೆ ಸಾಧ್ಯ.